ಹೋಳಿ ಹಬ್ಬದಲ್ಲಿ ವಿಕೃತಿ, ಹಸುವಿಗೆ ಬಲವಂತವಾಗಿ ಮದ್ಯ ಕುಡಿಸಿದ ಕಿಡಿಗೇಡಿಗಳು. ದೇಶಾದ್ಯಂತ ಬಣ್ಣಗಳ ಹಬ್ಬ ಹೋಳಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯದ ಸಂಕೇತವಾಗಿರುವ ಈ ಹಬ್ಬವು ಪ್ರೀತಿ ಮತ್ತು ಸೌಹಾರ್ದತೆಯನ್ನ ಸಾರುತ್ತವೆ. ಆದರೆ ಇದೇ ಸಂಭ್ರಮದ ನಡುವೆ ಹರಿಯಾಣದಿಂದ ಕೇಳಿ ಬಂದಿರುವ ಒಂದು ಘಟನೆ ಇಡೀ ಸಮಾಜ ತಗ್ಗಿಸುವಂತೆ ಮಾಡಿದೆ. ಹಸುವಿನ ಮೇಲೆ ದೌರ್ಜನ್ಯ. ಹರಿಯಾಣದಲ್ಲಿ ಕಿಡಿಗೇಡಿಗಳ ಗುಂಪೊಂದು ಹಸುವಿಗೆ ಬಲವಂತವಾಗಿ ಮದ್ಯ ಕುಡಿಸಿ ಬಳಿಕ ಅದರಿಂದ ಗಾಡಿಯನ್ನ ಎಳೆಸಿರುವ ಅಮಾನವೀಯ ಕೃತ್ಯ ವರದಿಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಗುಂಪೊಂದು ಹಸುವಿನ ಬಾಯಿಯನ್ನ ಬಲವಂತವಾಗಿ ತೆರೆದು ಅದಕ್ಕೆ ಬಾಟಲಿಯಿಂದ ಮದ್ಯವನ್ನ ಸುರಿಯುತ್ತಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ. ಆ ಹಸು ತತ್ತರಿಸುತ್ತಿದ್ದರೂ ಬಿಡದ ಕಿಡಿಗೇಡಿಗಳು ಕುಡುಕರಿಂದ ತುಂಬಿದ್ದ ಗಾಡಿಯನ್ನ ಎಳೆಯುವಂತೆ ಆ ಪ್ರಾಣಿಯನ್ನ ಪೀಡಿಸಿದ್ದಾರೆ. ಅಲ್ಲದೆ ಈ ವಿಡಿಯೋವನ್ನ ಸ್ಟ್ರೀಟ್ ಡಾಗ್ಸ್ ಆಫ್ ಬಾಂಬೆ ಎಂಬ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಹಂಚಿಕೊಳ್ಳಲಾಗಿದ್ದು, ಕೇವಲ 1 ಗಂಟೆಯೊಳಗೆ ಸಾವಿರಾರು ಜನರು ಇದನ್ನು ವೀಕ್ಷಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 10 ಜನರು ಅಲ್ಲಿ ನೆರೆದಿದ್ರು. ಯಾರೊಬ್ಬರು ಈ ಕೃತ್ಯವನ್ನ ತಡೆಯಲು ಮುಂದಾಗದೆ ಇರುವುದು ನಾಗರಿಕ ಸಮಾಜದ ಕ್ರೌರ್ಯವನ್ನ ಎತ್ತಿ ತೋರಿಸುತ್ತಿದೆ. ಹಬ್ಬದ ಆಚರಣೆ ಮತ್ತು ವಿಕೃತಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಮಾರ್ಚ್ 2ರಂದು ಹೋಲಿಕಾ ದಹನ ನೆರವೇರಿತು. ಮಾರ್ಚ್ 3ರ ಬುಧವಾರದಂದು ದೇಶಾದ್ಯಂತ ರಂಗಿನ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಗುಜಿಯಾ, ಮಾಲ್ಪುವಾ ಮತ್ತು ಥಂಡಾ ಇಂತಹ ಸಾಂಪ್ರದಾಯಿಕ ಖಾದ್ಯಗಳ ಸವಿ ಬಣ್ಣಗಳ ಎರಚಾಟದ ನಡುವೆ ಸೌಹಾರ್ದತೆ ಬೆಳೆಯಬೇಕಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹೋಳಿ ಹಬ್ಬದ ಹೆಸರಿನಲ್ಲಿ ಪ್ರಾಣಿಗಳ ಮೇಲೆ ಬಣ್ಣ ಎರಚುವುದು, ಅವುಗಳಿಗೆ ರಾಸಾಯನಿಕಯುಕ್ತ ಆಹಾರ ನೀಡುವುದು ಮತ್ತು ಮದ್ಯ ಕುಡಿಸುವಂತಹ ವಿಕೃತ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಪ್ರಾಣಿ ದಯಾ ಸಂಘಗಳು ಈ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿವೆ. ಪ್ರಾಣಿಗಳ ಮೇಲೆ ರಾಸಾಯನಿಕ ಬಣ್ಣಗಳನ್ನು ಹಾಕುವುದು ಅವುಗಳ ಚರ್ಮಕ್ಕೆ ಹಾನಿಕಾರಕ ಮಾತ್ರವಲ್ಲದೆ ಅವುಗಳ ಕಣ್ಣು ಮತ್ತು ಶ್ವಾಸಕೋಶದ ಮೇಲೆಯೂ ಗಂಭೀರ ಪರಿಣಾಮ ಬೀರುತ್ತದೆ. ಇನ್ನು ಬಲವಂತವಾಗಿ ಮದ್ಯ ಕುಡಿಸುವುದು ಪ್ರಾಣಿಗಳ ಜೀವಕ್ಕೆ ಕುತ್ತು ತರುವ ಸಂಭವವಿರುತ್ತದೆ. ಜಾಗೃತಿ ಅಗತ್ಯವಾಗಿತ್ತು, ಆದರೆ ಇದನ್ನ ಯಾರು ಕೂಡ ಪಾಲಿಸಲಿಲ್ಲ. ಹಬ್ಬಗಳು ನಮಗೆ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಕಲಿಸಿಕೊಡಬೇಕು. ಹಸುವನ್ನು ಗೋಮಾತೆ ಎಂದು ಪೂಜಿಸುವ ನಾಡಿನಲ್ಲಿ ಅದೇ ಹಸುವಿಗೆ ಮದ್ಯ ಕುಡಿಸಿ ಹಿಂಸಿಸಿರುವುದು ಅತ್ಯಂತ ವಿಷಾದನೀಯ. ಇಂತಹ ಕೃತ್ಯವೆಸಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗಿದೆ. ಪ್ರಾಣಿ ಹಿಂಸೆ ತಡೆ ಕಾಯ್ದೆಯಡಿ ಇಂತಹ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕಿದೆ.